ಆಸೆ ಅದು ಮತ್ತೊಬ್ಬನ ಮಡದಿಯಾಗಿ ವರಡ ನಾನು ಬಯಸುವುದು ಕೇವಲ ನಿನ್ನು ತುಂಬು ಯೌವನಕ್ಕ ಕೊನೆಗೊಂದು ದಿನ ನೀನು ನನ್ನ ಜೊತೆ ಬರಲು ಹಠ ಹಿಡಿದರೆ ನಿನಗೆ ಕಳುಹಿಸುವೆ ಯಮಲೋಕದ ದಾರಿಗೆ. ಗಂಡಗೆ ಗೆಳೆಯಗ ಎಡಯತು ಅಪ್ಪಾಜಿ ಜಿತ್ತಿತ್ಲಾಗ ಸುಲಿಲೇಕೋ ಕಾಡಮರಂತೆ ಬಸವರಾಜನೆಂದರೆ ಪಂಚಪ್ರಾಣವನ್ನು ತೆಗೆದುಕೊಂಡು ಆತ ಇಂದು ಭದ್ಯವೇನೆಂತೆ ವರ್ತಿಸುತ್ತಿದ್ದಾನೆ. ಏನು ಮಾಡುವುದೆಂಬುದು ತಿಳಿಯದಾಗಿದೆ ಶಂಕರ. ಆ ಕ್ರೂರ ಜಗನ್ನಾಥನ ಒಡನಾಟವೇ ಈ ರೀತಿ ಅಡ್ಡದಾರಿ ಹಿಡಿಯಲಿಕ್ಕೆ ಪ್ರಚೋದನೆ ನೀಡುತ್ತಿದೆ ಎಂದು ನನ್ನ ಅಭಿಪ್ರಾಯ. ಶಂಕರ, ಆ ದುಷ್ಟನ ಕೆಟ್ಟ ಕೃತ್ಯಗಳನ್ನು ಮೆಟ್ಟಿ ಹಾಕುವುದಂತೂ ನನ್ನಿಂದ ಆಗಲಿಲ್ಲ. ಯಾವ ಸೇಡನ್ನು ಇಟ್ಟುಕೊಂಡು ಆತನನ್ನು ಕೊಚ್ಚಿ ಹಾಕಬೇಕೆಂದು ಪಣ ತೊಟ್ಟಿದ್ದೇನೋ ಅದೇ ನನ್ನ ರಕ್ತದಿಂದ ಹುಟ್ಟಿದ ನನ್ನ ಮಗನು ಆ ನರಪಿಶಾಚಿ ಜೊತೆ ಗೆಳತನ ಬೆಳೆಸಿದ್ದಾನೆ. ಆತನ ಕೂಡ ಸಲುಗೆಯಿಂದ ವರ್ತಿಸಿದರೆ ಆತನಂತೆಯೇ ನನ್ನ ಮಗ ಕೂಡ ಕ್ರೂರಿ ಆಗುವುದರಲ್ಲಿ ಯಾವುದು ಸಂದೇಹವಿಲ್ಲ ಶಂಕರ. ಈಗ ಏನು ಮಾಡುವುದೆಂಬುದು ತಿಳಿಯದಾಗಿದೆ ಶಂಕರ. ಎಲ್ಲದಕ್ಕೂ ಆ ಶ್ರೀಗುರುವಿನ ಮುಂದೆ ಆ ದೇವರ ಅಂತಃಕರಣೆ ಎಲ್ಲವೂ ಸುಖವಾಗಿ ಮನೆಗೆ ಹೋಗಿ ವಿಚಾರ ಮಾಡಿದ್ರೆ ನಾನೀಗ ಸ್ವಲ್ಪ ರಾತ್ರಿ ಹೋಗಿ ಬರ್ತೀನಿ. ಆಯ್ತಪ್ಪ ಶಂಕರ. ಸಾವಿತ್ರಿ, ಆ ದೇವರಲ್ಲಿ ಏನೆಂದು ಬೇಡಿಕೊಳ್ಳಿ? ಅದೆಲ್ಲ ಏನು ಬೇಕಾಗಿಲ್ಲ. ಮೊದಲು ನೀವು ಪ್ರಸಾದ ತೆಗೆದುಕೊಳ್ಳಿ. ನನಗೆ 100 ವರ್ಷ ಸುಮಂಗಲಿಯಾಗಿ ಬಾಳೆ ಎಂದು ನನಗೆ ಮೊದಲು ಆಶೀರ್ವಾದ ಮಾಡಿ. ನೋಡಿ, ನಿಜವಾದ ಆಶ್ಚರ್ಯವನ್ನೇ ಮುಚ್ಚಿ ಹೇಳ್ತೀರಿವಲ್ಲ. ನೋಡಿ, ಆ ದೇವರೆಲ್ಲ ಸಿರಿ ಸಂಪತ್ತು ನನಗೆ ಕೊಟ್ಟಿರುವಾಗ ಆ ದೇವರಲ್ಲಿ ನಾನೇನೆಂದು ಬೇಡಿಕೊಳ್ಳಲು ಸ್ವಾಮಿ? ಅದೇ ಆ ದೇವರಲ್ಲಿ ಮಕ್ಕಳೆಂದು ಕುಡಿಯೆಂದು ಬೇಡಿಕೊಳ್ಳಲ್ಲವೇ? ಅಂದ್ರೆ ಅಷ್ಟೇನಾ? ಮತ್ತೇನು ಬೇಡಿಕೊಂಡೆ? ರೀ, ನನಗೊಂದು ಮಗುವನ್ನು ಕಲ್ಪಿಸಿಕೊಟ್ಟು ಆ ಜೊತೆಯಲ್ಲಿ ನನ್ನ ಮೈದನಿಗೆ ಒಳ್ಳೆ ಬುದ್ಧಿ ಕೊಡು ಎಂದು ಆ ದೇವರಲ್ಲಿ ನಾನು ಬೇಡಿಕೊಂಡೆ ಸ್ವಾಮಿ. ನೀ ಬೇಡಿಕೊಂಡ ವರಗಳೆಲ್ಲ ಕೊಡುವನೇ ಆ ನಿನ್ನ ದೇವರು. ತಪ್ಪು ಸಾವಿತ್ರಿ, ತಪ್ಪು. ಸೂರ್ಯನ ವರ್ತನೆಯನ್ನು ಬದಲು ಮಾಡುವುದು ಹುಟ್ಟಿಸಿದ ತಂದೆಯಿಂದಲೂ ಅಲ್ಲ, ಸೃಷ್ಟಿದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನೋಡಿ, ದೇವರೆಂದು ಹೋಗಿರುವಾಗ ದೇವರ ಹತ್ರ ವರವನ್ನು ಕೇಳಿದರೆ ಕೇಳುತ್ತಾ ಹೋಗದಿದ್ದರೆ ಆ ವರವನ್ನು ಯಾರೆಂದು ಕೇಳ್ತಾ ಇದ್ದೀರಿ ಸ್ವಾಮಿ? ನೋಡಿ, ಈ ಜಗದ ರಕ್ಷಕನಲ್ಲಿ ನನ್ನಲ್ಲಿ ಕೇಳುವುದು ಒಂದೇ ಕರ್ತವ್ಯ ಸ್ವಾಮಿ. ನಮ್ಮನ್ನು ರಕ್ಷಿಸುವ ಭಾರ ಅವನಿಗೆ ಬಿಟ್ಟಿದ್ದು.
ನಾಳೆ ಬರುವುದು ಹಿಂದೆ ಬರಲು, ಹಿಂದೆ ಬರುವುದು ನಮಗೆ ಈಗಲೇ ಬರಲು ಎಂದು ಮುಂದೆ ನೋಡಿದರೆ ಎಲ್ಲವೂ ಸುಗಮವಾಗಿ ಸಾಗಿ ಹೋಗು. ಯಾಕ್ರಿ ಹಿಂದೇಕೋ ಏನೇನೋ ಮಾತನಾಡ್ತಾ ಇದ್ದೀರಲ್ಲ ನೀವು? ಏಕೋ ನನ್ನ ಅಂತರಾತ್ಮ ನನ್ನ ನಾಡಿನಿಂದ ಈ ರೀತಿ ನುಡಿಸಿತು. ಏಕೆ? ಅಯ್ಯೋ, ಲೇಟ್ ಆಗಿದೆ, ನಡೀರಿ ಮನೆಗೆ ಹೋಗೋಣ. ನಡ್ರಿ ಮನೆಗೆ ಹೋಗೋಣ. ಏಕೋ ನನ್ನ ಮನಸ್ಸು ಸ್ಥಿರವಾಗಿಲ್ಲ. ನಾನು ಬರುತ್ತೇನೆ, ನೀನು ನೋಡಿ. ರೀ, ನನ್ನ ಪತಿ ದೇವರನ್ನು ಮನಸ್ಸನ್ನು ಸ್ಥಿರವಾಗಿಡಬೇಕಾದ್ರೆ ನಾನೊಂದು ಸುಳ್ಳು ಹೇಳಲೇಬೇಕು. ರೀ, ನಾನೀಗ ರೀ ಬನ್ನಿ. ರೀ, ನಾನೀಗ ಗರ್ಭವತಿ ರೀ. ಏನಮ್ಮ ಸಾವಿತ್ರಿ, ನೀನು ನಿಜವಾಗಿಯೂ ಗರ್ಭವತಿ? ಹೌದ್ರಿ. ಸಾವಿತ್ರಿ, ಈಗ ಸಂತೋಷ. ನನಗೆ ಎಷ್ಟು ಸಂತೋಷವಾಯಿತು ಗೊತ್ತು. ಹಾಲಿನಲ್ಲಿ ಸಕ್ಕರೆ ಬೆರೆಸಷ್ಟು ಕುಡಿದಷ್ಟು ಸಂತೋಷವಾಯಿತು. ಅಂತೂ ನಾ ತಂಗಿ ಎಂದು ಎನಿಸಿಕೊಳ್ಳುವ ಶಕ್ತಿ ಇದೇ ಸಂತೋಷದ ಸಮಯದಲ್ಲಿ ರೀ, ಕೈ ಬಿಡ್ರಿ, ನನಗೆ ನಾಚಿಕೆ ಬರುತ್ತೆ. ನಾಚಿಕೊಂಡರೆ ಮತ್ತೆ ಮಕ್ಕಳಾಗಕ್ಕಿಲ್ಲ. ಹಾಡು ಶ್ರವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಿಲ್ಲ. ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಿಲ್ಲ. ಶ್ರಾವಣ ಮಾಸ ಬಂದ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಲ್ಲ. ನನ್ನ ಜೊತೆಯಾಗಿ ಇರುವಾಗ ಹಿತವಾಗಿ, ಬಿಸಿಲೆಲ್ಲ ತಂಪಾಗಿ, ಬೆಳದಿಂಗ ಲಂಬಾಗಿ. ಮಾತೆಲ್ಲ ಹಾಡಾಗಿ, ಆ ಹಾಡು ಇಂಪಾಗಿ, ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಿಲ್ಲ. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳಿಲ್ಲ.